ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಇವತ್ತು ಬೆಂಗಳೂರಿನಲ್ಲಿ ಸುಮಾರು 200ರಿಂದ 220 ವರ್ಷ ಆಗಿರುವಂತಹ ಒಂದು ಮರ ನೋಡೋಣ. ಬೃಹತ್ತಾಗಿ ಬೆಳೆಯುತ್ತಿರುವಂತಹ ಬೆಂಗಳೂರಿನಲ್ಲಿ ಮರಗಳಿಗೆ ಏನು ಕೊರತೆ ಇಲ್ಲ. ಆದರೆ ಆ ಮರಗಳು ರಸ್ತೆ ಪಕ್ಕದಲ್ಲೋ ಚರಂಡಿ ಪಕ್ಕದಲ್ಲೋ ಇದ್ದು ಸಾಕಷ್ಟು ಬೇರು ಕೊಡಲಾರದೆ ಅದರ ಜೀವಾವಧಿಯನ್ನು ಪೂರ್ಣ ಮುಗಿಸುವುದು ಕಷ್ಟ. ಹೀಗಿರುವಾಗ ಸುಮಾರು 200 ವರ್ಷಕ್ಕೂ ಹೆಚ್ಚು ಹಳೆಯದಾದಂತಹ ಒಂದು ಮರವನ್ನು ನಾವು ನೋಡ್ಲಿಕ್ಕೆ ಹೋಗೋಣ. ಅದು ಎಲ್ಲಿದೆ, ಹೇಗಿದೆ ಅಂತ ಇವತ್ತು ನೋಡೋಣ. ಬೆಂಗಳೂರಿನ ಲಾಲ್ಬಾಗ್ ಅಥವಾ ಕೆಂಪು ತೋಟ ಯಾರಿಗೆ ತಾನೇ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿರುವ ವಿಷಯ. ಇಲ್ಲಿಗೆ ಸ್ವಂತ ವಾಹನದಲ್ಲೂ ಹೋಗ್ಬೋದು ಹಾಗೂ ಮೆಟ್ರೋ ಅಥವಾ ಬಸ್ಗಳಲ್ಲಿ ಸಹ ಹೋಗ್ಬೋದು. ಸಾಧಾರಣವಾಗಿ ಮಂಗಳವಾರದಿಂದ ಭಾನುವಾರದವರೆಗೆ ಬೆಳಿಗ್ಗೆ 10ರಿಂದ ಸಂಜೆ 5 ತನಕ ಈ ಲಾಲ್ಬಾಗ್ ದರ್ಶನ ಇರುತ್ತದೆ. ಹಾಗೆಯೇ ಪ್ರವೇಶ ದರ ಸಹ ಜನಸಾಮಾನ್ಯರಿಗೆ ನಿಲುಕುವ ಹಾಗೆ ಇದೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಪ್ರವೇಶ ಉಚಿತ. ಈ ಲಾಲ್ಬಾಗ್ ವಿಶ್ವದ ಅತಿ ದೊಡ್ಡ ಸಸ್ಯಶಾಸ್ತ್ರೀಯ ತೋಟಗಳಲ್ಲಿ ಒಂದಾಗಿದೆ. 240 ಎಕರೆ ಜಾಗದಲ್ಲಿ ಮರ, ಗಿಡ, ಬಳ್ಳಿ, ಬಂಡೆ, ಕೆರೆ ಇತ್ಯಾದಿ ಇವೆ. ಈ ಲಾಲ್ಬಾಗ್ ಸುತ್ತ 4.5 ಕಿಲೋಮೀಟರ್ ಕಾಂಪೌಂಡ್ ಸಹ ಇದೆ. ಇದಲ್ಲದೆ 4 ಮಹಾದ್ವಾರಗಳು ಇದಕ್ಕೆ ಇದೆ. ಈ ಲಾಲ್ಬಾಗ್ ಮಾಡಿದ್ದು 1760ರಲ್ಲಿ, ಅಂದ್ರೆ ಸುಮಾರು 225 ವರ್ಷಗಳ ಇತಿಹಾಸ ಇದೆ. ಈ 200 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಇರುವ ಈ ಮರವನ್ನು ನೋಡಲು ಹೋಗುವ ಮುನ್ನ ನಾವು ಲಾಲ್ಬಾಗ್ನಲ್ಲಿ ಏನೇನು ನೋಡಬಹುದು ಅಂತ ಅರಿವಿದ್ದರೆ ಬಹಳ ಒಳ್ಳೆಯದು. ಇಲ್ಲಿ ವೀರಗಲ್ಲು, ಕೆಂಪೇಗೌಡ ಗೋಪುರ, ಮರಕೆತ್ತನೆಯ ವಲಯ, ಗಾಜಿನ ಮನೆ, ಜಲಪಾತ, ಕಾರಂಜಿ, ವಾದ್ಯ ಮಂಟಪ, ಮಹಾರಾಜ ಪ್ರತಿಮೆ, ಬೋನ್ಸಾಯಿ ಗಾರ್ಡನ್, ಕ್ಯಾಕ್ಟಸ್ ಗಾರ್ಡನ್, ಗುಲಾಬಿ ವನ, ಜಾಪನೀಸ್ ಗಾರ್ಡನ್, ಮರ ಪಳೆಯುಳಿಕೆ ಹಾಗೂ ಟೋಪಿಯರಿ ಗಾರ್ಡನ್ ಮತ್ತು ದೊಡ್ಡ ಬೂರಗದ ಮರ. ಈ ದೊಡ್ಡ ಬೂರಗದ ಮರ ಪಳೆಯುಳಿಕೆ ಮತ್ತು ಟೋಪಿಯರಿ ಗಾರ್ಡನ್ ಹತ್ತಿರ ಬರ್ತದೆ. 20 ಮಿಲಿಯನ್ ವರ್ಷದಷ್ಟು ಹಳೆಯದಾದ ಈ ಮರ ಪಳೆಯುಳಿಕೆಯನ್ನ ತಮಿಳುನಾಡಿನಿಂದ ತಂದು ಲಾಲ್ಬಾಗ್ನಲ್ಲಿ ಇಡಲಾಗಿದೆ. ಈ ಮರ ಪಳೆಯುಳಿಕೆಯನ್ನ ನೋಡಿಕೊಂಡು ಹತ್ತಿರದ ಟೋಪಿಯರಿ ಗಾರ್ಡನ್ ನೋಡಿಕೊಂಡು ಮೇಲೆ ನೋಡಿದರೆ ಅತಿ ಹಳೆಯದಾದ ಬೂರಗದ ಮರ ಕಾಣುತ್ತದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಮರದ ಆವರಣದೊಳಗೆ ಹಾಕಲಾಗಿದೆ. ವೈಟ್ ಸಿಲ್ಕ್ ಕಾಟನ್ ಟ್ರೀ ಎಂದು ಕರೆಸಿಕೊಳ್ಳುವ ಈ ಮರದ ಹತ್ತಿ ಹಾಸಿಗೆಯನ್ನು ಮಾಡಲು ಸಹ ಬರುತ್ತದೆ. ಸುಮಾರು 220 ವರ್ಷದಷ್ಟು ಹಳೆಯದಾದ ಈ ಮರದ ಜೊತೆ ಸೆಲ್ಫಿ ಫೋಟೋ ತೆಗೆದುಕೊಂಡು ಖುಷಿ ಪಡಬಹುದು. ಈ ಮರ ನೋಡಿಕೊಂಡು ಹಾಗೆ ಸುತ್ತಾಡುತ್ತಾ ಹೋದರೆ ಸಾಕಷ್ಟು ಹಳೆಯ ಮರಗಳು ಇಲ್ಲಿ ಕಾಣುತ್ತದೆ. ಈ ಹಳೆ ಮರಗಳು ಗಾಳಿ ಮಳೆಗೆ ಬೀಳುವುದು ಸಹ ಇದೆ. ಇಂತಹ ಹಳೆ ಮರಗಳಿಗೆ ಒಂದು ರೂಪ ಕೊಡಲಾಗುತ್ತಿದೆ. ಹಸಿರು ಪರಿಸರದಲ್ಲಿ ಬದುಕಿ ಬಾಳಿ ಅಂತ್ಯಗೊಂಡಂತಹ ಈ ಹಳೆಯ ಮರಗಳಿಗೆ ಪರಿಸರಕ್ಕೆ ಪೂರಕವಾದ ಕಲಾಕೃತಿಗಳನ್ನು ಮಾಡಿ ಗೌರವ ತೋರಿಸಲಾಗುತ್ತಿದೆ. ಇದಕ್ಕಾಗಿ ಕಾಷ್ಟಶಿಲ್ಪದ ಕಲಾಕೃತಿ ಶಿಬಿರಗಳನ್ನು ಹಲವು ಬಾರಿ ಏರ್ಪಡಿಸಿ ಕಲಾವಿದರಿಗೂ ಸಹ ಸಹಾಯವಾಗುವಂತೆ ಮಾಡಲಾಗಿದೆ. ಈ ಶಿಬಿರದಲ್ಲಿ ಮರದ ಗಾತ್ರ ಮತ್ತು ಆಕಾರಕ್ಕೆ ತಕ್ಕಂತೆ ಕಲಾವಿದರು ತಮ್ಮ ಕಲ್ಪನೆಯಲ್ಲಿ ಮೂಡಿಬಂದಂತಹ ಕಲಾಕೃತಿಯನ್ನು ರಚಿಸಿ ಅಲ್ಲಿಯೇ ಇಡುತ್ತಾರೆ. ಹೀಗೆ ಮೂಡಿಬರುವ ಕಲಾಕೃತಿಗಳನ್ನು ಉದ್ಯಾನದಲ್ಲಿನ ವುಡ್ ಮ್ಯೂಸಿಯಂನಲ್ಲಿ ಸಾರ್ವಜನಿಕರ ವೀಕ್ಷಣೆಗಾಗಿ ಇರಿಸಲಾಗುತ್ತದೆ. ಹೀಗೆ ತಾಯಿ ಮಗು, ನವಿಲು, ಹಾವು ಇತ್ಯಾದಿ ಕಲಾಕೃತಿಗಳನ್ನು ಮಾಡಲಾಗುತ್ತದೆ. ವಿವಿಧ ಕಡೆಗಳಿಂದ ಬಂದಂತಹ ನುರಿತ ಕಲಾವಿದರಿಂದ ಈ ಕಲಾಕೃತಿಗಳನ್ನು ಮಾಡಿಸಲಾಗುತ್ತದೆ. ಹೀಗೆ ರೆಂಬೆ ಕೊಂಬೆಗಳಿಂದ ಮಾಡಿದಂತಹ ಕಲಾಕೃತಿಗಳನ್ನು ಕಾಷ್ಟಶಿಲ್ಪ ಮ್ಯೂಸಿಯಂಗೆ ಸ್ಥಳಾಂತರಿಸಲು ಆಗದ ದೊಡ್ಡ ಕಾಂಡವನ್ನ ಅಲ್ಲಿಯೇ ಕಿತ್ತಿ ಇಡುತ್ತಾರೆ. ಹಾಗಾಗಿ ಸ್ಥಳ ಬಿಡದ ಋಷಿಯಂತೆ ಕುಳಿತಿರುವ ಒಂದು ಮರದ ಒಣ ಕಾಂಡದಲ್ಲಿ ಒಂದು ಋಷಿಯನ್ನು ರಚಿಸಿ ಅಲ್ಲಿಯೇ ನೋಡುಗರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಈ ಕಲಾಕೃತಿಗಳಿಂದ ಮರವನ್ನು ಅಮರವನ್ನಾಗಿಸುತ್ತಿದ್ದಾರೆ.
ಇದರ ಶ್ರೇಯಸ್ಸು ತೋಟಗಾರಿಕೆ ಇಲಾಖೆ ಮತ್ತು ಕಲಾವಿದರಿಗೆ ಸಲ್ಲುತ್ತದೆ. ಹೀಗೆ 200 ವರ್ಷದ ಬೂರಗದ ಮರ ನೋಡಿಕೊಂಡು, ಹಳೆಯ ಕಲಾಕೃತಿಗಳನ್ನು ನೋಡಿಕೊಂಡು ಅಲ್ಲೇ ಸುತ್ತಾಡುತ್ತಿದ್ದಾಗ ನಿಮಗೆ ವೀರಪ್ಪನ್ ರೀತಿಯ ಮೀಸೆ ಹೊತ್ತವನ ದರ್ಶನ ಆಗಬಹುದು. ಇವರು ಲಾಲ್ಬಾಗ್ ಸಿಬ್ಬಂದಿಯಾಗಿ ಕೆಲಸ ಮಾಡಿದವರು. ಪರಿಸರ ಪ್ರೀತಿಯ ಜೊತೆಗೆ ಇವರು ಉರಗ ತಜ್ಞರು. ಸಾಕಷ್ಟು ಹಾವು ಹಿಡಿದು ಪರಿಣಿತಿ ಇರುವ ಇವರ ಸೇವೆ ಇಂದಿಗೂ ಮುಂದುವರಿಯುತ್ತಿದೆ. 240 ಎಕರೆಯ ಹಸಿರು ಪರಿಸರದ ಈ ಕೆಂಪು ತೋಟವನ್ನು ನೋಡಲಿಕ್ಕೆ ಸುಮಾರು 2 ರಿಂದ 3 ಗಂಟೆ ಕನಿಷ್ಠ ಬೇಕಾಗುತ್ತದೆ. ಕಾಂಕ್ರೀಟ್ ಕಾಡಿನಲ್ಲಿ ಎಸಿಯೊಳಗೆ ಬದುಕುತ್ತಿರುವ ಹಲವರಿಗೆ ಸಹಜವಾದ ಎಸಿ ಬೇಕೆಂದರೆ ಈ ಲಾಲ್ಬಾಗ್ಗೆ ಭೇಟಿ ಕೊಡಿ. ನಗರದ ಜಂಜಾಟದ ಮಧ್ಯೆ ಬಿಡುವು ಮಾಡಿಕೊಂಡು ಈ ಲಾಲ್ಬಾಗ್ಗೆ ಹೋದರೆ ಗಿಡ, ಮರ, ಬಳ್ಳಿ, ಹೂವು, ಕೆರೆ, ಕಾರಂಜಿ ಇತ್ಯಾದಿ ನೋಡಿಕೊಂಡು ಮನಸ್ಸಿಗೆ ಸಂತೋಷ ಪಟ್ಟುಕೊಂಡು ಬರಬಹುದು. ಮನೆ ಮಂದಿ ಎಲ್ಲ ಹೋಗಬಹುದಾದಂತಹ ಈ ಲಾಲ್ಬಾಗ್ ಬಗ್ಗೆ ವಿವರಣೆ ಇಷ್ಟವಾಯ್ತಲ್ಲ? ಒಂದು ಲೈಕ್ ಕೊಡಿ, ಹಾಗೆ ಇದನ್ನ ಇತರರಿಗೂ ಶೇರ್ ಮಾಡಿ. ಇದರ ಜೊತೆಯಲ್ಲಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಸಂಚಿಕೆಗಾಗಿ ಕಾಯಿರಿ. ಧನ್ಯವಾದಗಳು.